ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಆ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಟಾಪಿಕ್ಗೆ ಹೋಗೋಣ. ಇವತ್ತಿನ ಟಾಪಿಕಲ್ಲಿ ಎಳನೀರು ಸ್ಪೋರ್ಟ್ಸಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡೋದಕ್ಕಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ಗೆ ಹೋಗೋಣ. ಸರಿ, ಇವತ್ತಿನ ಟಾಪಿಕಲ್ಲಿ ಎಳನೀರು ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗೆ ಯಾವ ರೀತಿಯಾಗಿ ಉಪಯೋಗ ಪಡುತ್ತೆ ಅಂತ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರೋವಂಥದ್ದು. ಹಾಗಾದರೆ ಎಳ್ನೀರಲ್ಲಿ ಅಂಥದ್ದು ಏನಿರುತ್ತೆ, ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗೆ, ನಾನ್ ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗೆ ಯಾವ ರೀತಿಯಾಗಿ ಉಪಯೋಗ ಪಡುತ್ತೆ ಅಂತ ನೋಡೋದಾಯಿತು ಅಂದರೆ, ಮೊದಲಿಗೆ ಎಳ್ನೀರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಜೊತೆಗೆ ವಿಟಮಿನ್ಸ್ ಇರುತ್ತೆ. ಅದ್ರ ಜೊತೆಗೆ ಖನಿಜ, ಮಿನರಲ್ಸ್ ಯಥೇಚ್ಛವಾಗಿರುತ್ತೆ. ಈ ವಿಟಮಿನ್ಸಲ್ಲಿ ಯಾವ್ಯಾವ ವಿಟಮಿನ್ಸ್ ಇರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ನಿಮಗೆ ಗೊತ್ತಿರಲಿ, ವಿಟಮಿನ್ ಸಿ, ವಿಟಮಿನ್ B6 ಮತ್ತು ಫಾಲೆಟ್ ಅನ್ನೋ ವಿಟಮಿನ್ ಇರುತ್ತೆ. ಅದ್ರ ಜೊತೆಗೆ ಥಯಮಿನ್ ಅನ್ನೋ ವಿಟಮಿನ್ ಇದರಲ್ಲಿ ಇರೋವಂಥದ್ದು. ಸಾಕಷ್ಟು ಇರುತ್ತೆ, ಬಟ್ ಕೆಲವೊಂದನ್ನು ಮಾತ್ರ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಿನರಲ್ಸ್, ಖನಿಜದಲ್ಲಿ ನೋಡೋದಾಯಿತು ಅಂದರೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಯಥೇಚ್ಛವಾಗಿರೋವಂಥದ್ದು, ಯಥೇಚ್ಛವಾಗಿ ಸಿಗುವಂಥದ್ದು. ಸರಿ, ಇದು ಯಾವ ರೀತಿಯಾಗಿ ಸ್ಪೋರ್ಟ್ಸ್ ಪರ್ಸನ್ಗೆ ಉಪಯೋಗ ಪಡುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದನ್ನು ಒಂದೊಂದೇ ಪಾಯಿಂಟ್ ಆಗಿ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ, ಮೆನ್ಷನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಇದು ರೀಹೈಡ್ರೇಟ್ ಮಾಡುತ್ತೆ. ಏನಕ್ಕೆ, ಏನಾಗುತ್ತೆ ಅಂದರೆ, ಎಕ್ಸಸೈಸ್ ಮಾಡುವಂಥವ್ರು ಸಾಕಷ್ಟು ಪ್ರಮಾಣದಲ್ಲಿ ನೀರು, ಉಪ್ಪು ಮತ್ತು ಕ್ಯಾಲ್ಸಿಯಂ ಇದನ್ನು ಸಾಕಷ್ಟು ಕಳ್ಕೊತಾರೆ. ಎಕ್ಸಸೈಸ್ ಮಾಡ್ತಾ ಸ್ವೆಟ್ ಮೂಲಕವಾಗಿ ಅದನ್ನು ರೀಹೈಡ್ರೇಟ್ ಮಾಡುತ್ತೆ. ಇದು ಯಾವ ರೀತಿಯಾಗಿ ಅಂದರೆ, ಇದರಲ್ಲಿ 95%, ನಿಮಗೆ ಗೊತ್ತಿರಲಿ, 95% ನೀರಿರುತ್ತೆ. ಹಾಗಾಗಿ ನಾವು ನೀರು ಏನು ಕಳ್ಕೊತೀವಿ ಅದು ಮತ್ತೆ ರೀಫಿಲ್ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ ಇದು. ಇನ್ನು ಎರಡನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ, ಇಂಪ್ರೂವ್ಸ್ ಡೈಜೆಷನ್. ಇದು ರೆಡ್ ಮಾರ್ಕಲ್ಲೇ ಬರಿತಾ ಇದ್ದೀನಿ. ಯಾಕೆ ಅಂದರೆ, ಸಾಕಷ್ಟು ಜನಕ್ಕೆ ಇತ್ತೀಚೆಗೆ ಬಹಳಷ್ಟು ಜನ ನನಗೆ ಡೈಜೆಷನ್ ಸರಿ ಇಲ್ಲ ಸರ್, ಡೈಜೆಷನ್ ಪ್ರಾಬ್ಲಮ್ ಇದೆ, ಏನು ತಿಂದ್ರೂ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗ್ತಾ ಇದೆ, ಅದನ್ನು ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು ಅಂತ ಸಹಾಯ ಮಾಡ್ಕೊಳ್ಳೋಕ್ಕೆ ಏನಾನ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ನೀವು ದೈನಂದಿನ ಜೀವನದಲ್ಲಿ ಎಳ್ನೀರನ್ನ ಬಳಕೆ ಮಾಡ್ತಾ ಬಂದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಳ್ನೀರನ್ನ ಉಪಯೋಗಿಸೋದು ಬಹಳಷ್ಟು ಉತ್ತಮ. ಇನ್ನು ಮೂರನೇ ಪಾಯಿಂಟ್ ಯಾವುದು ಅಂತ ನೋಡೋದಾಯಿತು ಅಂದರೆ, ಇದು ಹೈ ಇನ್ ಪೊಟ್ಯಾಷಿಯಂ. ಯಥೇಚ್ಛವಾಗಿ ಪೊಟ್ಯಾಷಿಯಂ ಇರೋದ್ರಿಂದ ಇದು ಬಹಳಷ್ಟು ಉತ್ತಮ. ಇದು ಏನು ಮಾಡುತ್ತೆ, ಈ ಪೊಟ್ಯಾಷಿಯಂ ಏನು ಮಾಡುತ್ತೆ ಅಂತ ನೀವು ಕೇಳಿದ್ರೆ, ಪೊಟ್ಯಾಷಿಯಂ ನಮ್ಮ ಮೈಯಲ್ಲಿರುವಂಥ ಸಾಲ್ಟ್ ಏನಿರುತ್ತೆ, ಉಪ್ಪು ಏನಿರುತ್ತೆ, ಅದನ್ನು ಫ್ಲಶ್ ಔಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಬ್ಲಡ್ ಪ್ಯೂರಿಫೈಯರ್ ಅಂತ ಏನು ಹೇಳ್ತೀವಿ, ಇದು ಮಾಡುವಂಥ ಕೆಲಸ ಆಗಿರುತ್ತೆ. ಇದು ಏನು ಮಾಡುತ್ತೆ, ರಕ್ತದೊತ್ತಡ ಯಾರಿಗಿರುತ್ತೆ, ಬ್ಲಡ್ ಪ್ರೆಷರ್ ಯಾರಿಗಿರುತ್ತೆ, ಆ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೂ ಬಹಳಷ್ಟು ಸಹಾಯ ಮಾಡುವಂಥದ್ದು. ಯಾಕೆಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ಏನಾಗುತ್ತೆ, ಸೋಡಿಯಂ ಜಾಸ್ತಿ ಇರುತ್ತೆ, ಸೋಡಿಯಂ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು. ಪೊಟ್ಯಾಷಿಯಂ ತಗೊಂಡಾಗ ರಕ್ತದೊತ್ತಡನ ಕಮ್ಮಿ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ, ಇದರಲ್ಲಿ ಹೈ ಇನ್ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಇದು ಏನು ಮಾಡುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಮಸಲ್ ಕಾಂಟ್ರಾಕ್ಷನ್ಗೆ ಸಹಾಯ ಮಾಡುವಂಥದ್ದು. ಇದು ಕ್ಯಾಲ್ಸಿಯಂ ಏನು ಸರ್, ಇದು ಹಲ್ಗೆ ಮತ್ತು ಮೂಳೆಗೆ ಆರೋಗ್ಯವಾಗಿ ಇಡೋದಕ್ಕೆ ಬೇಕಲ್ವಾ ಅಂತ ನೀವು ಕೇಳಿದ್ರೆ, ಅದು ಸಾಧಾರಣ ಜನಕ್ಕೆ ಬೇಕಾಗುವಂಥದ್ದು. ಅದ್ರ ಜೊತೆಗೆ ಸ್ಪೋರ್ಟ್ಸಲ್ಲಿ ಏನು ಮಾಡುತ್ತೆ ಇದು ಅಂದರೆ, ಮಸಲ್ ಕಾಂಟ್ರಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಈ ಕ್ಯಾಲ್ಸಿಯಂ.
ಈ ಕ್ಯಾಲ್ಸಿಯಂ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರಲ್ಲಿ ಯಥೇಚ್ಛವಾಗಿರೋದ್ರಿಂದ ನಿಮಗೆ ಸಹಾಯ ಪಡುವಂಥದ್ದು. ಇನ್ನು 5ನೇ ಪಾಯಿಂಟ್ ಏನು ಅಂತ ನೋಡಿದ್ರೆ ಮೆಗ್ನೀಷಿಯಂ ಯಥೇಚ್ಛವಾಗಿ ಸಿಗುತ್ತೆ. ಮೆಗ್ನೀಷಿಯಂ ಯಥೇಚ್ಛವಾಗಿ ಸಿಗೋದ್ರಿಂದ ಈ ಮೆಗ್ನೀಷಿಯಂ ಏನು ಮಾಡುತ್ತೆ ಅಂದರೆ ಈ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಏನಿದೆ ಇದು ಮಾಂಸಖಂಡಗಳ ಒಳಗಡೆಗೆ ತಳ್ಳೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು ಈ ಮೆಗ್ನೀಷಿಯಂ ಆಗಿರುತ್ತೆ. ಹಾಗಾಗಿ ಮಸಲ್ ರಿಲ್ಯಾಕ್ಸೇಷನ್ಗೆ ಮತ್ತು ಮಸಲ್ ಕಾಂಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ಬಹಳಷ್ಟು ಸಹಾಯ ಆಗುವಂಥದ್ದು. ಹಾಗಾಗಿ ನೀವು ಎಳ್ನೀರನ್ನ ದೈನಂದಿಕ ರೊಟೀನಾಗಿ ಕುಡಿತಾ ಬಂದರೆ, ದೈನಂದಿಕ ಜೀವನದಲ್ಲಿ ಎಳ್ನೀರನ್ನ ಕುಡಿತಾ ಬಂದರೆ ನಿಮಗೆ ಮಸಲ್ ಕಾಂಟ್ರ್ಯಾಕ್ಟ್ ಮಾಡೋದಕ್ಕೆ, ಮಸಲ್ ರಿಲ್ಯಾಕ್ಸೇಷನ್ಗೆ ಬಹಳಷ್ಟು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 6ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಆ್ಯಂಟಿ ಆಕ್ಸಿಡೆಂಟ್. ಇದು ಒಳ್ಳೆಯ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕರೆಯಲ್ಪಡುವಂಥದ್ದು. ಆ್ಯಂಟಿ ಆಕ್ಸಿಡೆಂಟ್ ಏನು ಸರ್ ಇದು ಅಂದರೆ ನಿಮಗೆ ಗೊತ್ತಿರೋಂಗೆ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಡಸ್ಟ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನಿಂದ ಏನು ನಮ್ಮ ಮೈಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ, ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ನಿಮಗೆ ಗೊತ್ತಿರೋಂಗೆ ಸಾಕಷ್ಟು ಕೋಶಗಳು ಸಾಯ್ತಾ ಇರುತ್ತೆ. ಕ್ಷಣ ಕ್ಷಣಕ್ಕೂ ಸಾಕಷ್ಟು ಕೋಶಗಳು ಹುಟ್ಟುತ್ತಾ ಇರುತ್ತೆ. ಈ ಹುಟ್ಟೋ ಕೋಶಗಳನ್ನ ಏನು ಮಾಡುತ್ತೆ, ಈ ಫ್ರೀ ರ್ಯಾಡಿಕಲ್ಸು ಸಾಯಿಸೋದ್ರಿಂದಾಗಿ ಯಾವಾಗ ಕೋಶಗಳು ಜಾಸ್ತಿ ಸಾಯ್ತಾ ಬರುತ್ತೆ ನಾವು ವೀಕ್ ಆಗ್ತಾ ಇರ್ತೀವಿ. ಯಾವಾಗ ನಮ್ಮ ಮೈಯಲ್ಲಿ ಕೋಶಗಳು ಜಾಸ್ತಿ ಆಗ್ತಾ ಬರುತ್ತೆ ನಾವು ಆರೋಗ್ಯವಾಗಿರ್ತೀವಿ. ಈ ಕೋಶಗಳನ್ನ ಆರೋಗ್ಯವಾಗಿಡೋದಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ ಉಪಯೋಗ ಪಡುವಂಥದ್ದು. ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ನೋಡ್ಬೋದಾಗಿರುತ್ತೆ. ಇನ್ನು 7ನೇ ಪಾಯಿಂಟ್ ಏನಿದೆ ಅಂತ ನೋಡೋದಾಯಿತು ಅಂದರೆ ಇದರಲ್ಲಿ ಅಮೈನೋ ಆ್ಯಸಿಡ್ಸ್ ಇದೆ. ಅಮೈನೋ ಆ್ಯಸಿಡ್ ಸಿಗುತ್ತೆ ನಮಗೆ. ಯಾವ ರೀತಿಯಾದಂಥ ಅಮೈನೋ ಆ್ಯಸಿಡ್ ಸಿಗುತ್ತೆ ಸರ್ ಇದರಲ್ಲಿ ಅಂದರೆ ಅಲನಿನ್ ಅನ್ನೋ ಒಂದು ಅಮೈನೋ ಆ್ಯಸಿಡ್ ಸಿಗುತ್ತೆ. ಅದೇ ರೀತಿಯಾಗಿ ಆರ್ಜಿನೈನ್ ಅನ್ನೋ ಒಂದು ಅಮೈನೋ ಆ್ಯಸಿಡ್ ಇದರಲ್ಲಿ ಸಿಗೋವಂಥದ್ದು. ಇದೇನು ಮಾಡುತ್ತೆ, ನಮ್ಮ ಹೃದಯನ ಆರೋಗ್ಯವಾಗಿಡೋದಕ್ಕೆ ಭಾಳಷ್ಟು ಸಹಾಯ ಮಾಡುವಂಥ ಅಮೈನೋ ಆ್ಯಸಿಡ್ ಆಗಿರುತ್ತೆ. ಹಾಗಾಗಿ ನೀವು ಎಳ್ನೀರನ್ನ ದೈನಂದಿಕ ಜೀವನದಲ್ಲಿ ಕುಡಿತಾ ಬಂದರೆ, ದಿನಾಲೂ ನೀವು ಕುಡಿತಾ ಬಂದರೆ ನಿಮ್ಮ ಹೃದಯನ ಆರೋಗ್ಯವಾಗಿಡೋದಕ್ಕೆ ಬಹಳಷ್ಟು ಸಹಾಯ ಆಗುವಂಥದ್ದು. ಸರಿ, ಇದು ಇಲ್ಲಿ ತನಕ ಓಕೆ ಸರ್. ಈ ಎಳ್ನೀರನ್ನ ಯಾವುದರಲ್ಲಿ ತೊಗೋಬೋದು ಮತ್ತು ಯಾವಾಗ ತೊಗೋಬೇಕು ಸ್ಪೋರ್ಟ್ಸಲ್ಲಿರೋರು ಅಂತ ನೀವು ಕೇಳಿದ್ರೆ ನಿಮಗೆ ಗೊತ್ತಿರಲಿ, ನಾನು ರೆಕಮೆಂಡ್ ಮಾಡುವಂಥದ್ದು ಪೋಸ್ಟ್ ವರ್ಕೌಟ್ ಅಂದರೆ ವ್ಯಾಯಾಮ ಆದಮೇಲೆ ತಗೊಳ್ಳೋದಕ್ಕೆ ಹೇಳ್ತೀನಿ. ಯಾರು ಲೀನ್ ಮಸಲ್ ಬೇಕು ಅಂತ ಕೇಳ್ತಾ ಇರ್ತಾರೆ, ಇಲ್ಲ ಮಸಲ್ ಡೆವಲಪ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ, ಅವರು ವೇ ಪ್ರೋಟೀನ್ನ ಇದ್ರ ಜೊತೆಗೆ ತಗೋಬೋದಾಗಿರುತ್ತೆ. ಇದ್ರ ಜೊತೆಗೆ ತಗೋಬೋದಾಗಿರುತ್ತೆ. ಯಾರು ತೀರಾ ಸಣ್ಣ ಇರ್ತೀರಾ, ತುಂಬಾ ವೀಕ್ ಆಗಿ ಸಣ್ಣಕ್ಕಿರ್ತೀರಾ, ಅವರು ಈ ಎಳ್ನೀರ ಜೊತೆಗೆ ಮಾಸ್ ಗೈನರ್ನ ಮಿಕ್ಸ್ ಮಾಡಿನೂ ತಗೋಬೋದಾಗಿರುತ್ತೆ. ಸಾಧಾರಣವಾಗಿ ನಾನು ಮಾಸ್ ಗೈನರ್ನ ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂದರೆ ಅದು ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ನೀವು ತಿನ್ನೋ ಆಹಾರನೇ ಸ್ವಲ್ಪ ಜಾಸ್ತಿ ತಿಂದರೆ ನಿಮಗೆ ಸಿಗೋವಂಥ ಕಾರ್ಬೋಹೈಡ್ರೇಟ್ ಸಿಕ್ಬಿಡುತ್ತೆ, ಈ ಸಪ್ಲಿಮೆಂಟಲ್ಲಿ ಸಿಗೋವಂಥ ಕಾರ್ಬೋಹೈಡ್ರೇಟೇ ಸಿಕ್ಬಿಡುತ್ತೆ. ಹಾಗಾಗಿ ಮಾಸ್ ಗೈನರ್ನ ರೆಕಮೆಂಡ್ ಮಾಡೋದಿಲ್ಲ. ಆದ್ರೂ ಕೆಲವರು ನಾನು ಮಾಸ್ ಗೈನರ್ನ ಯೂಸ್ ಮಾಡ್ತೀನಿ ಸರ್ ಅನ್ನೋರು ನೀರಿನ ಜಾಗದಲ್ಲಿ ನೀವು ಎಳ್ನೀರಲ್ಲೇ ಮಾಸ್ ಗೈನರ್ನ ಯೂಸ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ತೊಗೋಬೋದಾಗಿರುತ್ತೆ. ಅದೇ ರೀತಿಯಾಗಿ ವೇ ಪ್ರೋಟೀನ್ ನಾನು ಈ ಎಳ್ನೀರಲ್ಲಿ ಮಿಕ್ಸ್ ಮಾಡಿ ತೊಗೋಬೋದಾಗಿರುತ್ತೆ. ಅವರವ್ರ ಗೋಲ್ಸ್ಗೆ ತಕ್ಕನಂಗೆ ಎಳ್ನೀರಲ್ಲಿ ನೀವು ಮಾಸ್ ಗೈನರ್ ಇಲ್ಲಾಂದರೆ ವೇ ಪ್ರೋಟೀನ್ ಏನನ್ನ ಮಿಕ್ಸ್ ಮಾಡಿ ತೊಗೋಬೋದಾಗಿರುತ್ತೆ. ವರ್ಕೌಟ್ ಆದಮೇಲೆ ತೊಗೊಳಕ್ಕೆ ನಾನು ರೆಕಮೆಂಡ್ ಮಾಡುವಂಥದ್ದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೂ ಅಷ್ಟೇ, ಹೆಂಗೂ ಬೇಸಿಗೆ ಕಾಲ ಇರೋದ್ರಿಂದ 1 ರಿಂದ 2 ಎಳ್ನೀರನ್ನ ನೀವು ದಿನಕ್ಕೆ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ, ನೀವು ಎಳ್ನೀರನ್ನ ಉಪಯೋಗಿಸಿ. ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತಾರೆ, ನೀರನ್ನ ಕುಡಿತಾರೆ. ನೀರಿನ ಜಾಗದಲ್ಲಿ ಎಳ್ನೀರನ್ನ ಉಪಯೋಗಿಸಿ ಈ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಡ್ರಿಂಕ್ಸ್ನ ಯೂಸ್ ಮಾಡೋದು ಬದಲಾಗಿ ಎಳ್ನೀರನ್ನ ಉಪಯೋಗಿಸಿದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತಾ ನಿಮ್ಮಿಂದ ವಿದಾಯ ತಗೊತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.